ಸ್ನೇಹಿತರೆ ನಮಸ್ಕಾರ. ನಮ್ಮಲ್ಲಿ ತುಂಬಾ ಜನ ಈ ಜ್ಯೋತಿಷ್ಯ, ಅಸ್ಟ್ರಾಲಜಿ, ಶಾಸ್ತ್ರ ಇದೆಲ್ಲ ನಂಬ್ತೀವಿ ಅಲ್ವಾ? ಅಂದ್ರೆ ನಂಬೋದು ಬಿಡೋದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ನಾವು ಅದರ ವಿಷಯ ಮಾತಾಡ್ತಾ ಇಲ್ಲ. ಆದ್ರೆ ಜ್ಯೋತಿಷ್ಯವನ್ನಷ್ಟೇ ನಂಬಿಕೊಂಡು ಏನೋ ಗ್ರಹಗಳು ಏನೋ ಮಾಡುತ್ತವೆ ನಮ್ಗೆ ಜೀವನದಲ್ಲಿ, ನಾವು ಏನು ಮಾಡದೇ ಇದ್ರೂ ಗ್ರಹಗಳು ನಮ್ಗೆಲ್ಲ ಮಾಡತ್ತೆ ಅಂತ ನಾವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಅದರ ಸಲುವಾಗಿ ಒಂದು ಸುಂದರವಾದ ಸುಭಾಷಿತ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಇದು ಸುಭಾಷಿತ ಅಂತ. ಏನಪ್ಪಾ ಅಂತಂದ್ರೆ, ನಾವು ಅಂದ್ರೆ ಎಷ್ಟೊಂದ್ ಸರಿ ಏನ್ಸುತ್ತೆ ನಮಗೆ, ನಾವು ಏನೇ ಪ್ರಯತ್ನ ಮಾಡದೇ ಇದ್ರೂ ಗ್ರಹಗಳು ನಮ್ಮನ್ನ ಕಾಪಾಡ್ಬಿಡತ್ವೆ ಅಂತ ಅಲ್ವಾ ಅನ್ಕೊಂಡಿರ್ತೀವಲ್ಲ. ಅದಕ್ಕೆ ಒಂದು ಒಳ್ಳೆ ಸುಭಾಷಿತ ಬರೆದಿದ್ದಾರೆ. ಏನಪ್ಪಾ ಅಂತಂದ್ರೆ, ಯೇಷಾಂ ಬಾಹುಬಲಂ ನಾಸ್ತಿ, ಯೇಷಾಂ ನಾಸ್ತಿ ಮನೋಬಲಂ, ತೇಷಾಂ ಚಂದ್ರಬಲ ಬಲಂ ದೇವಃ ಕಿಂ ಕರೋತಿ ಅಂಬರೆ ಸ್ಥಿತಂ. ಯೇಷಾಂ ಬಾಹುಬಲಂ ನಾಸ್ತಿ, ಯೇಷಾಂ ನಾಸ್ತಿ ಮನೋಬಲಂ, ತೇಷಾಂ ಚಂದ್ರಬಲಂ ದೇವಃ ಕಿಂ ಕರೋತಿ ಅಂಬರೆ ಸ್ಥಿತಂ. ಅಂತಂದ್ರೆ, ಯಾರಿಗೆ ಬಾಹುಬಲಂ ನಾಸ್ತಿ, ಯಾರಿಗೆ ಶರೀರದ ಬಲವೂ ಇಲ್ವೋ, ಅಥವಾ ಯೇಷಾಂ ನಾಸ್ತಿ ಮನೋಬಲಂ, ಯಾರಿಗೆ ಮನೋಬಲನೂ ಇಲ್ಲ, ದೇಹ ಬಲ ಬಿಟ್ಬಿಡಿ ಮನೋಬಲನೂ ಇಲ್ವೋ ಅವರಿಗೆ ಅಂಬರೇ ಸ್ಥಿತಂ, ಆಕಾಶದಲ್ಲಿರುವಂತಹ ಚಂದ್ರದೇವ, ಅರ್ಥ ಆಯ್ತಲ್ಲ, ಕಿಂ ಕರೋತಿ, ಪಾಪ ಆ ಚಂದ್ರ ಬಲ ಇದ್ರೂನು ಆ ಚಂದ್ರ ನಿಮ್ಗೇನ್ ಮಾಡಕ್ ಸಾಧ್ಯ, ಅವನ ಆಕಾಶದಲ್ಲಿ ಕೂತಿದ್ದಾನೆ. ಯಾರಿಗೆ ದೇಹ ಬಲನೂ ಇಲ್ವೋ, ಯಾರಿಗೆ ಮನೋಬಲನೂ ಇಲ್ವೋ ಅವರಿಗೆ ಎಲ್ಲೋ ಆಕಾಶದಲ್ಲಿ ಕೂತಿರೋ ಚಂದ್ರ ಅವನಿಗೆ ಎಷ್ಟೇ ಬಲ ಇದ್ರು ನಿಮ್ಗೆ ಹೆಂಗ್ ಸಹಾಯ ಮಾಡಕ್ ಸಾಧ್ಯ ಅಂತ. ಅಂದ್ರೆ ಫಸ್ಟ್ ನಿಮ್ಮ ದೇಹ ಬಲ ಬಳಸ್ಕೊಳ್ಳಿ, ಅಥವಾ ಮನೋಬಲವನ್ನ ಬೆಳೆಸ್ಕೊಳ್ಳಿ, ವೃದ್ಧಿ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿರಿ ಅಂತ. ಅಂದ್ರೆ ನೀವು ಪ್ರಯತ್ನ ಪಡದೆ ಯಾವ ಗ್ರಹಗಳು ನಿಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟೊಂದು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಈ ಸುಭಾಷಿತ. ಆದ್ರಿಂದ ಬರೀ ಗ್ರಹಗಳನ್ನಷ್ಟೇ ನೆಚ್ಕೊಂಡು ಕುತ್ಕೊಳ್ಳೋ ಬದಲು ನಾವು ನಮ್ಮ ಎಫರ್ಟ್ನು ಹಾಕೋಣ, ನಮ್ಮ ಪ್ರಯತ್ನನೂ ಪಡೋಣ. ಆಗಷ್ಟೇ ಯಶಸ್ಸು ನಮಗೆ ಸಿಗತ್ತೆ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.